NK ಭಾರತ್ ನ್ಯೂಸ್ 24x7 ಶ್ರೀನಿವಾಸಪುರ. ಈಗಾಗಲೇ ನಿರ್ಣಯ ಆಗಿರುವಂತೆ ಶ್ರೀನಿವಾಸಪುರದಲ್ಲಿ ಮಾವಿನ ಮಡಲು ಪ್ರಸಿದ್ಧ ಮಾವಿನ ನಗರ. ಕೋಲಾರ ಜಿಲ್ಲೆ ಹುಲಿಗೆ ಫೇಮಸ್ ಆಗಿದ್ದು ಕೋಲಾರ ಜಿಲ್ಲೆ ಇರುವಂಥ ರೈತರು ಮಾವಿನಕಾಯಿ ಇರ್ಬೋದು, ಟೊಮೆಟೊ ಹಣ್ಣು ಇರ್ಬೋದು, ಹುಣಸೆ ಹಣ್ಣು ಇರ್ಬೋದು, ಇವುಗಳಿಂದ ಜೀವನ ಮಾಡುವಂಥ ರೈತರು. ಕೋಲಾರ ಜಿಲ್ಲೆ ಇರುವಂಥ ಜಮೀನು ಬೇರೆದಕ್ಕೆ ಲಾಯಕ್ಕಿಲ್ಲ. ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಅವರು ಜೀವನ ಮಾಡೋದು ತಾವು ಆಗೋದಿಲ್ಲ. ಇಲ್ಲಿರುವಂಥ ರೈತರು ಕೇವಲ ಈ ಒಂದು ಹುಳಿ ಪದಾರ್ಥಗಳಾದಂತಹ ಮಾವಿನ ಹಣ್ಣು, ಹುಣಸೆ ಹಣ್ಣು ಇವುಗಳಿಂದ ಮಾತ್ರ ಜೀವನ ಮಾಡುವಂಥ ಜನಗಳು. ಈ ಒಂದು ಮಾವಿನ ಹಣ್ಣಿಂದ ಶ್ರೀನಿವಾಸಪುರದಲ್ಲಿ ಯಥೇಚ್ಛವಾಗಿ ಅತಿ ಹೆಚ್ಚು ರೈತರು ಇದ್ದು ಈ ರೈತರೆಲ್ಲ ಈ ಮಾವಿನ ಹಣ್ಣಿಂದ ಜೀವನ ಮಾಡ್ಕೊಳ್ತಾ ಇದ್ರು. ಪ್ರತಿ ವರ್ಷ ಅವರಿಗೆ ತಕ್ಕಂತೆ ಬೆಲೆ ಸಿಗ್ತಾ ಇತ್ತು. ಈ ವರ್ಷ ಬೆಲೆ ಬಹಳ ಕುಸಿದಿದೆ, ನೆಲಗತ ಆಗಿದೆ. ಬೆಲೆಯ ಜೊತೆಗೆ ರೈತರು ಕೂಡ ನೆಲ ಕಚ್ಚಿದ್ದಾರೆ. ಈ ನೆಲ ಕಚ್ಚಿರುವಂಥ ರೈತರ ಗತಿ ಏನು? ಇವ್ರ ಕಡೆ ಗಮನ ಯಾರು ಹರಿಸ್ತಾ ಇದ್ದಾರೆ? ಸರ್ಕಾರ ಏನು ಮಾಡ್ತಾ ಇದೆ? ವಿರೋಧ ಪಕ್ಷಗಳು ಏನು ಮಾಡ್ತಾ ಇವೆ? ಈ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ಇಲ್ಲಿನ ರೈತರು, ರೈತ ಮುಖಂಡರು, ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಸೇರಿ ಈ ದಿನ ಶ್ರೀನಿವಾಸಪುರವನ್ನು ಬಂದ್ ಮಾಡುವ ಸಲುವಾಗಿ ಎಲ್ಲ ಗೇಟ್ಗಳಲ್ಲೂ ಕೂಡ ವೆಹಿಕಲ್ಸನ್ನು ಅಡ್ಡಗಟ್ಟಿ ರೈತರೆಲ್ಲ ಅಡ್ಡ ನಿಂತು ಅವರ ಒಂದು ಮನವಿಯನ್ನು ಸರ್ಕಾರಕ್ಕೆ ತಿಳಿಯಪಡಿಸುವುದಕ್ಕೆ ನಿಂತಿದ್ದಾರೆ. ಇಲ್ಲಿ ಬಂದಿರುವಂತಹ ಮುಖಂಡರಾದಂತಹ ಪಾತ್ಕೋಟೆ ನವೀನ್ ಕುಮಾರ್ ಅಂತಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಗೇಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡ್ಸೋಣ. ಹೇಳಿ ಸರ್, ಏನಾಗಿದೆ? ಇವತ್ತು ಪ್ರಪಂಚ ಪ್ರಸಿದ್ಧ ಮಾವಿನ ನಗರ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಈ ಶ್ರೀನಿವಾಸಪುರದಲ್ಲಿ ರೈತರು, ವಿಶೇಷವಾಗಿ ಮಾವು ಬೆಳೆಗಾರರು ಮತ್ತು ಟೊಮಾಟೊ ಬೆಳೆಗಾರರು ಇವತ್ತು ಉಸಿರಾಡಲಿಕ್ಕೂ ಕೂಡ ಸಾಧ್ಯ ಆಗದಿರೋ ಅಂತಕ್ಕಂಥ ಪರಿಸ್ಥಿತಿ. ನಮ್ಮನ್ನು ಆಳಿದಂಥ ಸರ್ಕಾರಗಳು ನಮ್ಮನ್ನು ಈ ಸ್ಥಿತಿಗೆ ತಂದೊಡ್ಡಿದ್ದಾವೆ ಸರ್. ವಿಶೇಷವಾಗಿ ಇವತ್ತು ಕೋಲಾರ ಜಿಲ್ಲೆ ಏನು ಕರ್ನಾಟಕ ರಾಜ್ಯದಲ್ಲಿ 15,000 ಮೆಟ್ರಿಕ್ ಟನ್ನನ್ನು ಇವತ್ತು ಮಾವನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ 2 ಭಾಗ ಕೋಲಾರ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ಅದರಲ್ಲಿ 1 ಭಾಗ ಶ್ರೀನಿವಾಸಪುರ ತಾಲೂಕಲ್ಲೇ ಬೆಳೀತಾ ಇದ್ದೀವಿ ಸರ್ ಮಾವನ್ನು. ಈ ಒಂದು ಪರಿಸ್ಥಿತಿಯಲ್ಲಿ 15 ದಿನಗಳಿಂದ ಮಾವು ವಹಿವಾಟು ನಡೀತಾ ಇದೆ. ಕೇವಲ 4,000 ರಿಂದ 7,000 ಒಳಗಡೆ 1 ಟನ್ ಮಾವು ಮಾರಾಟ ಆಗ್ತಾ ಇದೆ. ವಿಶೇಷವಾಗಿ ನಮಗೆ ಜ್ಯೂಸ್ಗೆ ತಯಾರಾಗುವಂಥ ಒಂದು ಮಾವನ್ನು ನಾವು ಈ ಶ್ರೀನಿವಾಸಪುರ ತಾಲೂಕಲ್ಲಿ ಬೆಳೀತಾ ಇದ್ವಿ. 100ಕ್ಕೆ 90% ಮಾವನ್ನು ಜ್ಯೂಸ್ಗೆ ತಯಾರಾಗುವಂಥ ಒಂದು ಮಾವು. ಆದರೆ ಇವತ್ತು ಜ್ಯೂಸ್ಗೆ ಮಾರಾಟ ಆಗ್ತಾ ಇರುವಂಥದ್ದು 4,000 ರೂಪಾಯಿ ಮಾತ್ರ ಸರ್. ತೋತಾಪುರಿ ಇರ್ಬೋದು, ರಾಜಗಿರ ಇರ್ಬೋದು, ಇವೆಲ್ಲ ತುಂಬ ಕಷ್ಟದಲ್ಲಿ ಇವತ್ತು ಜೀವನವನ್ನು ನಡೆಸ್ತಾ ಇದ್ದೀವಿ ಸರ್. 1 ಟನ್ನು ಮಾವನ್ನು ಉತ್ಪಾದನೆ ಮಾಡಬೇಕಾದ್ರೆ ರೈತನಿಗೆ ತೋಟದಲ್ಲಿ 12 ರೂಪಾಯಿ ಖರ್ಚು ಬೀಳ್ತದೆ ಸರ್ 1 kg ಉತ್ಪಾದನೆಗೆ. ಅದನ್ನು ಟ್ರಾನ್ಸ್ಪೋರ್ಟಿಂಗ್ APMC ಮಾರ್ಕೆಟ್ಗೆ ತರಬೇಕಾದ್ರೆ 2.5 ರಿಂದ 3 ರೂಪಾಯಿ ಖರ್ಚು ಬರ್ತಾ ಇದೆ ಸರ್ 1 kgಗೆ. ಹಾಗಾಗಿ 15 ರೂಪಾಯಿ ಖರ್ಚು 1 kg ಉತ್ಪಾದನೆಗೆ ಬರ್ತಾ ಇದೆ. ಹೌದು, ನಮ್ಮ ಉತ್ಪಾದನೆ ವೆಚ್ಚ ಏನಾಗ್ತದೆ ಅದನ್ನ ಹೇಳ್ತಾ ಇದ್ದೇವೆ. 15 ರೂಪಾಯಿ ಖರ್ಚು ಬರ್ತಾ ಇದೆ. ಅವನ ಕೂಲಿ ಲೆಕ್ಕ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ. ಹೌದು. ಹಾಗಾಗಿ ಇವತ್ತು ನಾವು ಈಗಾಗಲೇ 2018ರಲ್ಲಿ ಹೋರಾಟ ಮಾಡಿ ಬೆಂಬಲ ಬೆಲೆಯನ್ನು ಪಡ್ಕೊಂಡಿದ್ದೀವಿ. 2021ನೇ ಇಸ್ವಿಯಲ್ಲಿ ಹೋರಾಟಗಳು ಮಾಡಿ ನಷ್ಟ ಪರಿಹಾರವನ್ನು, ಪ್ರಕೃತಿ ವಿಕೋಪಗಳಿಂದ ಏನು ನಷ್ಟ ಆಗಿತ್ತು ಅದಕ್ಕೆ ನಷ್ಟ ಪರಿಹಾರವನ್ನು ಪಡ್ಕೊಂಡಿದ್ದೀವಿ. ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕೃತಿ ವಿಕೋಪಗಳಿಂದ ಮಾವು ಬೆಳೆಗಾರರು ನಷ್ಟ ಅನುಭವಿಸ್ತಾ ಇದ್ದೀವಿ. ಈ ವರ್ಷ ಕೂಡ 100ಕ್ಕೆ 70% ಬೆಲೆ ಹಾನಿ ಆಗಿದೆ. ಪ್ರಕೃತಿ ವಿಕೋಪಗಳಿಂದ ಇರ್ತಕ್ಕಂಥದ್ದು 30% ಮಾತ್ರ ಬೆಲೆ. ಇದಕ್ಕೂ ಕೂಡ ಇವತ್ತು ರೇಟ್ ಇಲ್ದಿರ ನಮ್ಮ ರೈತರು ತತ್ತರಿಸ್ತಾ ಇದ್ದೇವೆ. ನಾನು ಕೂಡ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ರೈತರು ಅಧೋಗತಿಗೆ ಇಳಿದಿದ್ದಾರೆ. ಇಲ್ಲಿಂದ ಪಾರಾಗಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೂಡಲೇ ನಮಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತೇಳಿ 1 ವಾರದಿಂದ ನಿರಂತರವಾದಂಥ ಹೋರಾಟಗಳನ್ನು ನಮ್ಮ ಸಂಘಟನೆ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಸರ್. ಜಿಲ್ಲಾಧಿಕಾರಿಗಳು ಒಂದು ಸಭೆ ಕರೆದಿದ್ರು, ಮೊನ್ನೆ ತಹಸೀಲ್ದಾರ್ ಸಾಹೇಬರು ಕೂಡ ಒಂದು ಸಭೆ ಕರೆದಿದ್ರು. ಈ ಸಭೆಗಳಿಂದ ನಮ್ಮ ರೈತರಿಗೆ ಯಾವುದೇ ರೀತಿಯಂತ ಅನುಕೂಲ ಆಗಿಲ್ಲ. ಅವರು ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರ ಇದಕ್ಕೆ ಬಗ್ಗಲಿಲ್ಲ. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಹಾಗಾಗಿ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೇರೆ ಬೇರೆ ಅನುದಾನಗಳಿಗೆ ನೀವು ಯಾವ್ದಾವ್ದೋ ಸ್ಕೀಮ್ಗಳಿಗೆ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ. ಭಾಗ್ಯಗಳಿಗೆ ದುರುಪಯೋಗ ಮಾಡ್ತಾ ಇದ್ದೀರಿ ಹಣವನ್ನ. ನಾವು ಹೇಳ್ತಾ ಇದ್ದೀವಿ
ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮಾವು ಬೆಳೆಗಾರರನ್ನ ರಕ್ಷಣೆ ಮಾಡಿ ಇಡೀ ಕರ್ನಾಟಕ ಹಣಕಾಸಿನ ಬೊಕ್ಕಸಕ್ಕೆ ನಾವು ಟ್ಯಾಕ್ಸ್ ಮುಖಾಂತರ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ ನಮ್ಮ ರೈತರ ದುಡ್ಡು ಬರ್ತಾ ಇದೆ. ನಮ್ಮ ರೈತರನ್ನ ನೀವು ಉಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಮೌಖಿಕವಾಗಿ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ನೇರಿಗಿಲ್ಲ. ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅವರಿದ್ದಾರೆ. ಅವರು ನಿದ್ದೆ ಮಾಡ್ತಾ ಇದ್ದಾರೆ, AC ರೂಮಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಅವರು ಕೋಲಾರಿಗೆ ಶ್ರೀನಿವಾಸಪುರಕ್ಕೆ ಯಾಕೆ ಬರಲಿಲ್ಲ? ನಮ್ಮ ರೈತರನ್ನ ಯಾಕೆ ವಿಚಾರಣೆ ಮಾಡಲಿಲ್ಲ? ಈ ಕಷ್ಟ ನಷ್ಟಗಳನ್ನ ಯಾಕೆ ಸರ್ಕಾರದ ಗಮನವನ್ನು ತೆರಲಿಕ್ಕೆ ನೀವು ವಿಫಲವಾಗಿದ್ದೀರಿ? ನೀವು ನಾಲಾಯಕ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ನೀವು ಇರುವುದು ಬೇಡ. ಬೇರೆಯವರು ನಮ್ಮ ಜಿಲ್ಲೆಯವರನ್ನ ಉಸ್ತುವಾರಿ ಮಂತ್ರಿಗಳನ್ನಾಗಿ ನೀವು ಆಯೋಜನೆ ಮಾಡಬೇಕು ಅಂತೇಳಿ ಸರ್ಕಾರದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಒಂದು ದಿನದಲ್ಲಿ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮಗೆ ಬೆಂಬಲ ಬೆಲೆ ಕೊಡಿಸಬೇಕು. ಕನಿಷ್ಠ 1 ಟನ್ ಮಾವಿಗೆ 15,000 ಕೊಡಿಸಬೇಕು ಅಂತೇಳಿ. ಅಂದರೆ ನಮ್ಮ ಖರ್ಚು ಏನಾಗಿದೆಯೋ ಖರ್ಚು ಮಾತ್ರ ನಾವು ಕೇಳ್ತಾ ಇದ್ದೀವಿ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಆಧಾರದಲ್ಲಿ ಏನು 50% ಬೆಂಬಲ ಬೆಲೆ ನಮಗೇನು 50% ಏನಿದೆಯೋ ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಮುಂದೆ ನಮ್ಮ ಕೃಷಿಯನ್ನು ಮುಂದುವರಿಸಬೇಕಾದ್ರೆ ನಮಗಾಗಿರ್ತಕ್ಕಂಥ ಖರ್ಚನ್ನು ನೀವು ಬೆಂಬಲ ಬೆಲೆಯಾಗಿ ಕಟ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ಜಿಲ್ಲಾ ಬಂದ್ಗೆ ನಾವು ಹೋಗ್ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್, ಈ ಬಂದು ಏನು ಮಾಡ್ತೀರಾ? ಕಂಟಿನ್ಯೂಷನ್ ಮಾಡ್ತೀರಾ? ಇವತ್ತು ಕೊನೆ ಮಾಡ್ತೀರಾ? ಇನ್ನೇನಿದೆ ಮುಂದಿನ ತೀರ್ಮಾನ? ಸರ್, ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದೆ. ಅವರು ಬಂದು ನಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರೆ ನಾವು ಬಂದನ್ನು ಕೈ ಬಿಡ್ತೀವಿ. ಒಂದು ಶ್ರೀನಿವಾಸಪುರದಲ್ಲಿ ರೈತರ ಪ್ರತಿಭಟನೆ ಅಥವಾ ರೈತರ ಡಿಮ್ಯಾಂಡ್ ಸರ್ಕಾರವನ್ನು ನಾವು ಸಾಯೋ ಸ್ಥಿತಿಯಲ್ಲಿದ್ದೀವಿ, ನೆಲೆ ಕಚ್ಚಿದ್ದೀವಿ, ನಮ್ಮ ಡಿಮ್ಯಾಂಡನ್ನು ಹೇಗೆ ಸ್ವೀಕರಿಸ್ತೀರ ಸರ್ಕಾರ ಅಂತ ಹೇಳ್ಬಿಟ್ಟು ಏನು ಕಷ್ಟ ಆಗಿದೆ ಕಷ್ಟವನ್ನು ನೇರವಾಗಿ ಬೀದಿಗೆ ಬಂದು ಅವರು ಅಹವಾಲನ್ನು ತೋರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇದ್ದಾಗ ಇಲ್ಲಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ವೇಣುಗೋಪಾಲ್ ಸರ್ ಅವರು ಆಗಮಿಸಿದ್ದಾರೆ. ಒಕ್ಕಲಿಗರಿಂದ ರೈತಾಪಿಗಳು ಇವರು ಮಾಡುವಂಥ ವ್ಯವಸಾಯದಿಂದನೇ ಇಡೀ ಒಂದು ನಮ್ಮ ಜನಾಂಗಗಳೇ ಅನ್ನ ತಿನ್ನುವಂಥ ನಿಟ್ಟಿನಲ್ಲಿ ನಾವಿದ್ದೀವಿ. ಆ ಅಧ್ಯಕ್ಷರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಈ ಒಂದು ಬಂದ್ ಬಗ್ಗೆ ರೈತರ ಕಷ್ಟಗಳ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ನಾನು ಶ್ರೀನಿವಾಸಪುರ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ವೇಣುಗೋಪಾಲ್ ರೆಡ್ಡಿ ಅಂತ. ನಾವು ಇವತ್ತು ಏನು ಶ್ರೀನಿವಾಸಪುರ ತಾಲೂಕನ್ನು ಸಂಪೂರ್ಣ ಬಂದ್ ಮಾಡಿದ್ದೀವಿ. ಇದು ರೈತರ ಪರವಾಗಿ, ಮಾವು ಬೆಳೆಗಾರರ ಪರವಾಗಿ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರತಿ ವರ್ಷ 3.5 ಲಕ್ಷದಿಂದ 4 ಲಕ್ಷ ಟನ್ನು ಮಾವಿನ ಬೆಳೆ ಇವತ್ತು ರೈತರು ಬೆಳೀತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ಶ್ರೀನಿವಾಸಪುರ ತಾಲೂಕು ಇವತ್ತು ರೈತರು ಇಂಥ ಸಂಕಷ್ಟದಲ್ಲಿ ಸಿಲುಕಿರಬೇಕಾದ್ರೆ ಸರ್ಕಾರಗಳು ಇಲ್ಲಿವರೆಗೂ ಎಚ್ಚೆತ್ತುಕೊಂಡಿಲ್ಲ. ಒಂದು ವಾರದಿಂದ ಇವತ್ತು ರೈತರು ಇಂಥ ಒಂದು ನೋವನ್ನು ಅನುಭವಿಸ್ತಿದ್ರು ಸಹ ಯಾವುದೇ ಒಬ್ಬ ಜಿಲ್ಲಾಧಿಕಾರಿ ಆಗ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಸರ್ಕಾರದಿಂದ ಯಾರಾದರೂ ನೇಮಕ ಮಾಡಿ ಇವತ್ತು ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ರೈತರ ಪರವಾಗಿ ನಾವು ಇದ್ದೀವಿ ಅಂತ ಹೇಳುವಂಥ ವ್ಯಕ್ತಿ ಯಾರು ಬರ್ದಿರ ಇವತ್ತು ರೈತರು ಇಂಥ ನೋವನ್ನು ಅನುಭವಿಸ್ತಾ ಇದ್ರು ಸಹ ಇವತ್ತು ಶ್ರೀನಿವಾಸಪುರ ಬಂದ್ ಮಾಡಿದ್ರು ಸಹ ಇಲ್ಲಿವರೆಗೂ ಯಾರೇ ಒಬ್ಬ ಜನಪ್ರತಿನಿಧಿ ಆಗಲಿ, ಇಲ್ಲ ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಬರದೇ ಇರತಕ್ಕಂಥದ್ದು ತುಂಬ ಶೋಚನೀಯ ವಿಚಾರ. ಇವತ್ತು ಇಂಥ ಒಂದು ಕಷ್ಟದಲ್ಲಿ ರೈತರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು 1 ಟನ್ ಮಾವು ಬೆಳಿಬೇಕಾದ್ರೆ ಕನಿಷ್ಠ ಪಕ್ಷ 8,000 to 10,000 ರೂಪಾಯಿ ಖರ್ಚು ಬರುತ್ತೆ. ಇವತ್ತು ಶ್ರೀನಿವಾಸಪುರ ಮಂಡಿಗಳಲ್ಲಿ 3 ರೂಪಾಯಿಗೆ 4 ರೂಪಾಯಿಗೆ kg ಮಾವಿನ ಹಣ್ಣನ್ನು ಕೇಳ್ತಾ ಇದ್ದಾರೆ. 1 ಟನ್ ಬೆಲೆ ಬರೀ 3,000 4,000. ಬೆಳೆಯೋದಕ್ಕೆ 8,000 to 10,000 ದುಡ್ಡನ್ನು ರೈತರು ವೆಚ್ಚ ಮಾಡಬೇಕಾಗ್ತಾ ಇದ್ರೆ ಇವತ್ತು ರೈತರಿಗೆ ಸರ್ಕಾರದಿಂದ ಈ ಒಂದು ಅನ್ಯಾಯವನ್ನು ಸರಿದೂಗಿಸಿ ಅವರನ್ನು ಉಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲಿವರೆಗೂ ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಅನುವು ಮಾಡಿಕೊಟ್ಟಿಲ್ಲ. ಇವತ್ತು ಜ್ಯೂಸ್ ಫ್ಯಾಕ್ಟ್ರಿಗಳಿಲ್ಲ, ಇಲ್ಲ ಉಪ್ಪಿನಕಾಯಿ ಫ್ಯಾಕ್ಟ್ರಿಗಳಿಲ್ಲ. ಇಷ್ಟು ವರ್ಷಗಳಿಂದ ರೈತರು ಇಂಥ ನೋವನ್ನು ಅನುಭವಿಸ್ತಾ ಇದ್ರು ಸಹ ಯಾವುದೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ತುಂಬ ನೋವಿನ ಸಂಗತಿ. ಇಂಥ ಸಂಕಷ್ಟ ಕಾಲದಲ್ಲಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಪ್ರತಿ ಟನ್ಗೆ ಕನಿಷ್ಠ ಪಕ್ಷ 12,000 to 15,000 ರೂಪಾಯಿಯನ್ನು ನಿಗದಿಪಡಿಸಿ ಬೆಂಬಲ ಬೆಲೆ ಸಹ ಒಂದು ವ್ಯವಸ್ಥೆ ಮಾಡಿ, ಇವಾಗ ಆಂಧ್ರದಲ್ಲಿ ಆಲ್ರೆಡಿ 12,000 ರೂಪಾಯಿ ಅದಕ್ಕೂ ಮೇಲ್ಪಟ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನ ನಿಗದಿ ಮಾಡಿದೆ ಆಂಧ್ರ ಸರ್ಕಾರ. ಈ ಒಂದು ರಾಜ್ಯ ಸರ್ಕಾರವೂ ಸಹ ಆಂಧ್ರ ಸರ್ಕಾರದಲ್ಲಿ ಏನು ತೀರ್ಮಾನ ತಗೊಂಡಿದೆ ಅಂಥದ್ದೇ ತೀರ್ಮಾನ ಈ ಒಂದು ರಾಜ್ಯ ಸರ್ಕಾರವನ್ನು ತಗೊಂಡು ಸಂಕಷ್ಟದಲ್ಲಿರ್ತಕ್ಕಂಥ ರೈತರನ್ನ ಪಾರು ಮಾಡಬೇಕು. ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ
ಈ ಒಂದು ಮಾವು ಬೆಳೆಗಾರರು ಜೀವಂತವಾಗಿ ಉಳಿಬೇಕು ಅಂದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಶ್ರೀನಿವಾಸಪುರ ತಾಲೂಕಿನ ಮಾವು ಬೆಳೆಗಾರರನ್ನು ಉಳಿಸುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಏನಿದೆ, ಬಲ್ಪ್ ಫ್ಯಾಕ್ಟ್ರಿ ಆಗಲೇಬೇಕು. ಬಲ್ಪ್ ಫ್ಯಾಕ್ಟ್ರಿ ಆಗಿ ಏನು ಇವತ್ತು 3.5-4 ಲಕ್ಷ ಟನ್ ಇಲ್ಲಿ ಉತ್ಪಾದನೆ ಆಗ್ತಾ ಇದೆ, ಕನಿಷ್ಠ ಪಕ್ಷ ಒಂದು 2 ಲಕ್ಷ ಟನ್ನು ಶ್ರೀನಿವಾಸಪುರ ತಾಲೂಕಿನಲ್ಲೇ ಜ್ಯೂಸ್ ಫ್ಯಾಕ್ಟ್ರಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುವಂಥ ಫ್ಯಾಕ್ಟ್ರಿಗಳಾಗಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಒಂದು ನೋವಿನ ಪರಿಸ್ಥಿತಿಯಲ್ಲಿ ರೈತರ ಜೀವನಾಡಿಯಾಗಿರ್ತಕ್ಕಂಥ ಈ ಮಾವು ಬೆಳೆ ಇಂಥ ಒಂದು ಅನ್ಯಾಯ ಪರಿಸ್ಥಿತಿಗೆ ಬಂದಿದೆ. ಇದರ ಬಗ್ಗೆ ಗಮನ ಹರಿಸಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈ ಧರಣಿಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದಾರೆ, ಎಲ್ಲ ಸಂಘಟನೆಗಳು ಭಾಗವಹಿಸಿದ್ದಾರೆ, ಎಲ್ಲ ರೈತರು ಭಾಗವಹಿಸಿದ್ದಾರೆ. ಇಲ್ಲಿನ ಈಗಿನ ನಮ್ಮ MLAಗಳಾದಂತಹ ಶ್ರೀಯುತ ವೆಂಕಟೇಶ್ವರ ರೆಡ್ಡಿರವರು ಅವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಈ ಒಂದು ಧರಣಿಗೆ? ಅವರು ಬರಬೇಕಾಗಿತ್ತು, ಅವರ ಕಾರಣಾಂತರಗಳಿಂದ ಬಂದಿಲ್ಲ. ಅವರು ಬಂದ ನಂತರ ಅವರು ಸಹ ಈ ಒಂದು ವಿಚಾರವಾಗಿ ಅವರು ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ತಾಲೂಕಿನ ರೈತರ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋಂಥ ನಂಬಿಕೆ ನಮಗಿದೆ. ಅವ್ರು ಯಾವತ್ತೂ ರೈತರ ಪರವಾಗಿರ್ತಕ್ಕಂಥ ಶಾಸಕರವರು ಅವರನ್ನು ಸಾಕಷ್ಟು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅವರು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನ ಮುಖಾಂತರ ಈ ತಾಲೂಕಿಗೆ ಏನು ಬೇಕು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಫಲಿಸಲಿ ಅಂತ ನಿಮ್ಮ ಮುಖಾಂತರ ನಾನು ತಿಳಿಪಡಿಸ್ತೀನಿ. ನಮಸ್ತೆ ಸರ್. ನಮಸ್ಕಾರ. NK ಭಾರತ್ ನ್ಯೂಸ್ 24x7. ನಮ್ಮ ವೇಣುಗೋಪಾಲ್ ಸರ್ ಅವರು ಹೇಳಿದಂತೆ ಇಲ್ಲಿನ ಶಾಸಕರು ಕೂಡ ತುಂಬ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಉದ್ದೇಶ ಕೂಡ ಅದೇ ಇದೆ, ರೈತರಿಗೆ ಬೆಂಬಲ ಬೆಲೆ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕೂಡ ಧ್ವನಿ ಎತ್ತಲಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೇ ರೀತಿ ಈ ರೈತರಿಗೆ ಈ ಒಂದು ಧರಣಿ ಫಲಿಸಲಿ, ಇದರಿಂದ ಸರ್ಕಾರದಿಂದ ಬರುವಂಥ ಬೆಂಬಲ ಬೆಲೆ ಸಿಗಲಿ ಅಂತ ಹೇಳ್ಬಿಟ್ಟು NK ಭಾರತ್ ನ್ಯೂಸ್ 24x7 ವಿನಂತಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.